ಯಶಸ್ಸಿನಲ್ಲಿ ಯಾವತ್ತೂ ಬೆನ್ನೆಲುಬಾಗಿ ನೀವು ಸುಧಾ ಬಂದಿದ್ದೀರಿ. ನಿಮಗೂ ಸುಧಾ ಒಂದು ದೊಡ್ಡ ಚಪ್ಪಾಳೆ ಬರಲಿ ಅಂತ ಕೇಳ್ಕೊತಾ ಇದ್ದೇನೆ. ಹಾಗೂ ಮಾಧ್ಯಮ ವರ್ಗದವರು ಎಲ್ಲ ಮಿತ್ರರು ಬಂದಿದ್ದಾರೆ, ಹಿರಿಯರು ಬಂದಿದ್ದಾರೆ, ಹಾಗೂ ಗಣ್ಯಾತಿ ಗಣ್ಯ ವ್ಯಕ್ತರು ಬಂದಿದ್ದಾರೆ. ಅವ್ರಿಗೂ ಸುಧಾ ನಾನು ಹೃತ್ಪೂರ್ವಕವಾಗಿ ವಂದನೆಯನ್ನ ಕೋರುತ್ತಾ, ಇವತ್ತಿನ ಈ ಈಶ್ವರಿ ಫೌಂಡೇಶನ್ ಸತತವಾಗಿ ಯಾವತ್ತಿದ್ರೂ ಸಮಾಜ ಸೇವೆಯಲ್ಲಿ ಮುಂಚೂಣಿಯಾಗಿ ಬಂದಿದ್ದಕ್ಕೆ ಈ ನಿಮ್ಮೆಲ್ಲರ ಸಹಾಯ ಆಗಿ ಅಂತ ಹೇಳ್ತಾ ಇದ್ದೇನೆ. ಹೀಗೆ ಮತ್ತೆ ಅವನು ಜಾಸ್ತಿ ಮಾತಾಡೋದಿಲ್ಲ. ನಮ್ಮ ಈಗ ಉದ್ಘಾಟನೆ ಒಂದು ಕಾರ್ಯಕ್ರಮ ಇದೆ, ಅದಕ್ಕಾಗಿ ಎಲ್ಲ ರುದ್ರ ರೂಪಾಯ ದೀಪ ರಾಜತೆ ನಮಃ. ದೀಪ ಬೆಳಗುವ ಕಾರ್ಯಕ್ರಮ ಬಂದಂಥ ಗಣ್ಯರಿಂದ ಜ್ಞಾನದ ಬಲದಿಂದ ಅಜ್ಞಾನದ ಕೀಡು ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೀಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೀಡು ನೋಡಯ್ಯ, ಮೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಮನದ ಕೀಡು ನೋಡಯ್ಯ. ಹಂಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿಯೇ ಹಂಚಲು. ವಿಠಲ್ ಸರ್ ಈಗ ಬರೀ ಕಡೆ ಹಿಂದುವರೆಗೆ ದೀಪದಿಂದ ದೀಪವನ್ನು ಹಚ್ಚುವಂತೆ ಮನುಷ್ಯನು ಪ್ರೀತಿಯಿಂದ ಪ್ರೀತಿಯನ್ನು ಹಂಚಬೇಕು. ಮನಸ್ಸಿನ ಕತ್ತಲೆಯನ್ನ ದೂರ ಮಾಡಿ ಮೇಲು ಕೀಳು ಎಂಬ ಭೇದವಿಲ್ಲದೆ. ಹುಬ್ಬಳ್ಳಿಯ ಹಿರಿಯ ಉದ್ಯಮಿಗಳು, ನಮ್ಮ ಆತ್ಮೀಯ ಮಿತ್ರರಾದಂಥ ಸಿ ಪ್ರಸಾದ್ ಅವರೇ, ನಮ್ಮ ಸಹೋದರರ ಮಗನಾದಂಥ ಶ್ರೀ ಸಂಕಲ್ಪ ಶೆಟ್ಟರ್ ಅವರೇ, ಈ ಒಂದು ಈಶ್ವರಿ ಫೌಂಡೇಶನ್ನ ಸಂತೋಷ್ ಗಣೇಕರ್ ಅವರೇ, ಅವರ ವಿಠಲ್ ಅವರೇ, ಹಾಗೂ ಯಾವತ್ತೂ ಆಗಮಿಸಿದೆ ಎಲ್ಲ ಹುಬ್ಬಳ್ಳಿ ಧಾರವಾಡದ ಮಹನೀಯರೇ ಹಾಗೂ ಮಾಧ್ಯಮದ ಮಿತ್ರರೇ, ಇವತ್ತಿನ ಭಾಷಣ ಮಾಡೋ ಕಾರ್ಯಕ್ರಮ ಅಲ್ಲ ಅಂತ ನಾನು ಹೇಳಿದ್ದೀನಿ. ಶನಿವಾರ ಬೇರೆ ಇದೆ, ಎಲ್ಲರೂ ಒಳ್ಳೆಯ ಗಾಯನಗಳನ್ನು ಕೆಳಕ್ಕೆ ಬಂದಿರಿ. ಇವತ್ತು ಸಂತೋಷ್ ಗಣೇಕರು ಭಾಳ ವರ್ಷದಿಂದ ನಾನು ನೋಡ್ಕೊಂಡು ಬಂದೀನಿ. ಒಂದು ಸೋಷಿಯಲ್ ಸಮಾಜ ಸೇವೆಯಲ್ಲಿ ತೊಡಕೊಂಡಿರ್ತಾರೆ ಯಾವತ್ತಿದ್ರು. ಅವರು ಒಳ್ಳೆಯ ಕಾರ್ಯಕ್ರಮಗಳನ್ನು ನೆನದ ಮೇಲೆ ಕೊಡ್ತಾ ಇರ್ತಾರೆ. ಇದೇ ಥರ ಸಮಾಜ ಸೇವೆಯನ್ನು ಮಾಡಿ ಅಂತ ನಿಮಗೆ ಇನ್ನೊಂದು ನಾನು ದೇವರಲ್ಲಿ ಹಾರೈಸಿ ಇವತ್ತು ಸಾಕಷ್ಟು ಜನ ಇವತ್ತು ಸಂಗೀತ ಸಂಜೆ ಬಂದಿರಿ. ಎಂಜಾಯ್ ಮಾಡಿ, ದೇವರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನನ್ನ ಹಾರೈಸಿ ಮಾಡ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಶ್ವರಿ ಫೌಂಡೇಶನ್ ವತಿಯಿಂದ ಆಯೋಜಿಸಿರುವಂಥ ಈ ಒಂದು ಸುಂದರವಾದ ಕಾರ್ಯಕ್ರಮದ ಅಧ್ಯಕ್ಷರು ವಹಿಸಿರುವಂಥ ನಮ್ಮ ಎಲ್ಲರ ಮೆಚ್ಚಿನ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಪ್ರದೀಪಣ್ಣ ಅವರೇ, ಹುಬ್ಬಳ್ಳಿ ಧಾರವಾಡನ ಮೇಯರ್ ಆಗಿರುವಂಥ ಜ್ಯೋತಿ ಪೆಟ್ಟಿಮಾಡ್ ಅವರೇ, ಸಂಕಲ್ಪ ಅವರೇ, ಈಶ್ವರಿ ಫೌಂಡೇಶನ್ನ ಸಂತೋಷ್ ಗಣೇಕರ್ ಅವರೇ, ವಿಠಲ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಸಂಗೀತ ಪ್ರಿಯರಿಗೆ ನನ್ನ ಆತ್ಮೀಯ ನಮಸ್ಕಾರಗಳು. ಈ ಒಂದು ಕಾರ್ಯಕ್ರಮ ವಾರ್ಷಿಕೋತ್ಸವ ಅಂಗವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡೋದಕ್ಕಿಂತ ಇಂಥ ಒಂದು ಸಂಗೀತ ಕಾರ್ಯಕ್ರಮ, ಅದು ಸಂಗೀತ ಪ್ರೇರಣೆ ಸಲುವಾಗಿ ಆಯೋಜಿಸಿರುವುದು ನಿಜವಾಗಲೂ ಭಾಳ ಹೆಮ್ಮೆಯ ವಿಷಯ. ಈ ಒಂದು ಕಲಿಯುಗದಲ್ಲಿ ನಾವೇನು ಟೆಕ್ನಾಲಜಿ ಅಡ್ವಾನ್ಸ್ಡ್ ಆಗ್ತಾ ಇರುವಂಥ ಹೊಸ ಟೆಕ್ನಾಲಜಿ ಬರುವಂಥ ಇಂಥ ಒಂದು ಸಮಯದಲ್ಲಿ ನಮ್ಮ ಹಳೆ ನೆನಪುಗಳನ್ನು, ಸಂಗೀತ, ಒಂದು ಮಧುರ ಸಂಗೀತವನ್ನು ಎಲ್ಲರಿಗೆ ಮತ್ತು ನೆನಪಿಸುವಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಮುಖೇಶ್ ಅವರು ಮತ್ತು ಮನ್ನಾಡೆ ಅವರ ಒಂದು ಸಂಗೀತ ನಾವು ಪ್ರತಿಯೊಂದು ಸಲ ಯಾವುದಾದ್ರೂ ನಾವು ಹಾಡು ಕೇಳಿದಾಗ ಅವ್ರ ನೆನಪು ನಮಗೆ ಖಂಡಿತ ಬಂದೇ ಬರ್ತದೆ. ಆದರೆ ಇವತ್ತು ಈ ಕಾರ್ಯಕ್ರಮದ ಮೂಲಕ ಸಂತೋಷ್ ಗಣೇಕರ್ ಅವರು ನಮಗೆ ಆ ಹಳೆ ನೆನಪುಗಳನ್ನು ಇನ್ನೂ ಚೆನ್ನಾಗಿ ನೆನೆಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಜಾಸ್ತಿ ಮಾತಾಡೋದಾರದೆ ಪ್ರದೀಪಣ್ಣ ಹೇಳಿದ್ದಾರೆ, ಜಾಸ್ತಿ ಮಾತಾಡಲಾರದೆ ನಮಗೆ ಸಂಗೀತದ ಒಂದು ದಾರಿಯಲ್ಲಿ ಮುಳುಗಿಸುವುದಕ್ಕೆ ನಮ್ಮ ಹಾಡುಗಾರರು ರೆಡಿ ಇದ್ದಾರೆ. ಅವ್ರ ಹಾಡನ್ನು ಕೇಳೋಣ ಮತ್ತು ಸಂಗೀತದ ಮಹತ್ವ ಇಲ್ಲಿ ಗೊತ್ತಿರುವಂಥ ಭಾಳ ಮಂದಿ ಡಾಕ್ಟರ್ಸ್ಗೂ ಗೊತ್ತಿದೆ. ಸಂಗೀತದಿಂದ ಪ್ರತಿಯೊಂದು ಮನುಷ್ಯನಲ್ಲಿ ಯಾವ್ಯಾವ ಹಾರ್ಮೋನ್ಗಳು ಹುಟ್ಟಾಗೋದು ಡಾಕ್ಟರ್ಗಳಿಗೆ
ಕೇಳಿದರೆ ಅವ್ರು ಹೇಳ್ತಾರೆ. ಸಂಗೀತದಲ್ಲಿ ಅಷ್ಟು ಮಹತ್ವ ಇದೆ. ನಾವು ಇದನ್ನು ಇವತ್ತು ಸಂಜೆ ಆ ಸಂಗೀತ ಕೇಳಿ ಆನಂದ ಪಡೋಣ ಮತ್ತು ಆರೋಗ್ಯವಂತರಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈಶ್ವರಿ ಫೌಂಡೇಶನ್ ಮಾಡ್ತಾ ಇರುವಂಥ ಸಮಾಜ ಸೇವೆಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ದಕ್ಕಾಗಿ ಅವರಿಗೂ ಮತ್ತು ತಮ್ಮೆಲ್ಲರಿಗೂ ಒಂದಿಷ್ಟು ನಾನು ಮಾತನಾಡಿಸ್ತೇನೆ. ಈಶ್ವರಿ ಫೌಂಡೇಶನ್ನ ವಾರ್ಷಿಕೋತ್ಸವದ ಕಾರ್ಯಕ್ರಮದ ನಿಮಿತ್ತ ಒಂದು ಸ್ವರಾಂಜಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಸಹೋದರ ಸಮಾನರಾದಂಥ ಪ್ರದೀಪಣ್ಣ ಶೆಟ್ಟರ್ ಅವರೇ, ಅದೇ ರೀತಿ ಸಮಾಜ ಸೇವೆಯಲ್ಲಿ ಹಾಗೂ ಧಾರ್ಮಿಕ ಸೇವೆಯಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಕೊಡುತ್ತಾ ಅದೇ ರೀತಿ ದಾನಿಗಳಲ್ಲಿ ವಿಶೇಷವಾದ ದಾನವನ್ನು ಮಾಡುತ್ತಿರುವಂಥ VS ಪ್ರಸಾದ್ ಸರ್ ಅವರೇ, ಅದೇ ರೀತಿ ನಮ್ಮ SS ಶೆಟ್ಟರ್ ಫೌಂಡೇಶನ್ನ ಅಧ್ಯಕ್ಷರು ಹಾಗೂ ಸಹೋದರ ಸಮಾನರಾದಂಥ ಸಂಗಪ್ ಶೆಟ್ಟರ್ ಅವರೇ, ಹಾಗೂ ಈಶ್ವರಿ ಫೌಂಡೇಶನ್ನಿನ ಸಂಸ್ಥಾಪಕರು ಹಾಗೂ ಸಾಕಷ್ಟು ಸಮಾಜ ಕಾರ್ಯಗಳನ್ನು ಮಾಡುತ್ತಾ ಹಲವಾರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂಥ ನಮ್ಮ ಸಂತೋಷಣ್ಣ ವೆರ್ನೇಕರ್ ಅವರೇ ಹಾಗೂ ವಿಠಲಣ್ಣನವರೇ, ಹಾಗೂ ಇಲ್ಲಿ ನೆರೆದಂಥ ಎಲ್ಲ ನಮ್ಮ ಹಿರಿಯರೇ ಹಾಗೂ ಮುಂದು ಮಕ್ಕಳೇ ಹಾಗೂ ತಾಯಿಯ ಸ್ವರೂಪದಾರಂಥ ಎಲ್ಲ ಹಿರಿಯರು. ಸಂತೋಷ್ ವೆರ್ನೇಕರ್ ಅವ್ರ ಬಗ್ಗೆ ಒಂದು ಮಾತನ್ನು ಹೇಳ್ತೇನೆ. ಅವರು ಈಶ್ವರಿ ಫೌಂಡೇಶನ್ ಅಂತ ಹೇಳಿ ತೆಗೆದಿದ್ದಾರೆ, ಬಟ್ ಅವರು ಒಂದು ಜ್ಯುವೆಲರಿ ಶಾಪ್ ಅಂದರೆ ಬಂಗಾರದಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾರೆ. ಯೂಶ್ವಲಿ ಬಂಗಾರದ ಅಂಗಡಿಯವ್ರಿಗೆ ಅಕ್ಕನ ಬಂಗಾರ ಬಿಡಂಗಿಲ್ಲ ಅಂತಾರೆ. ಅಂಥದ್ರೊಳಗೆ ಅವರು ಯೂಶ್ವಲಿ ಬಂಗಾರ ಅಂಗಡಿಯವರು ಬಂಗಾರ ಎಲ್ಲಿ ತಗೊಳ್ಳಿ, ಎಲ್ಲಿ ಕೊಡಲಿ, ಯಾರು ತಗೊಳ್ಳಿ ಅನ್ನೋದ್ರೊಳಗನೆ ಇರ್ತಾರೆ. ಆದರೆ ಅದನ್ನು ಬಿಟ್ಟು ಅವರು ಇಷ್ಟು ಅತ್ಯದ್ಭುತವಾದ ಸೇವೆಯನ್ನು ಮಾಡಿಕೊಂಡು ಸಾಕಷ್ಟು ಬಡವರಿಗೆ ಆಶಾಕಿರಣವಾಗಿ ಭಾಳ ಅದ್ಭುತವಾದ ಕೆಲಸಗಳನ್ನ ಮಾಡ್ತಾರೆ. ಯಾಕಂದ್ರೆ ಜ್ಯುವೆಲರಿ ಶಾಪ್ ಇಟ್ಕೊಂಡು ಇಷ್ಟು ದೊಡ್ಡ ರೀತಿಯಾದ ಒಂದು ವಾರ್ಷಿಕೋತ್ಸವವನ್ನು ಎಲ್ಲರೂ ಬೇರೆ ಬೇರೆ ರಾಜ್ಯದಿಂದ, ಊರುಗಳಿಂದ ಎಲ್ಲ ಸಂಗೀತ ಆರಾಧಕರನ್ನು ಕರೆದುಕೊಂಡು ಬಂದು ಇವತ್ತು ನಮ್ಮ ಹುಬ್ಬಳ್ಳಿಯಲ್ಲಿ ಎಲ್ಲ ಸಂಗೀತ ಪ್ರಿಯರಿಗೆ ಒಂದು ಸಂಗೀತದ ಸ್ವರಾಂಜಲಿ ಕಾರ್ಯಕ್ರಮವನ್ನು ಮಾಡಿದಂಥ ನಿಜವಾಗ್ಲೂ ಹೆಮ್ಮೆಯ ವಿಷಯ. ಯಾಕಂದರೆ ಎಷ್ಟೋ ಜನ ತಮ್ಮ ಪ್ರೊಫೆಷನಲ್ನ ಬಿಟ್ಟು ಬೇರೆ ಕಡೆ ವಿಚಾರ ಮಾಡೋಂಗಿಲ್ಲ. ಆದರೆ ಸಂತೋಷನವರು ಭಾಳ ಅದ್ಭುತವಾದ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ, ಇದೇ ರೀತಿ ಅವರು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಲಿ ತಮ್ಮ ಒಂದು ಈಶ್ವರಿ ಫೌಂಡೇಶನ್ನಿಂದ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥಿಸಿ, ಈ ಒಂದು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಈಗ ಈ ಕಾರ್ಯಕ್ರಮ ನಿಜವಾಗ್ಲೂ ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಯಾಕಂದರೆ ಇಷ್ಟು ಒತ್ತಡದ ಜೀವನದಲ್ಲಿ ನಾವು ಮೊಬೈಲ್ನಾಗ ಸಂಗೀತ ಕೇಳಬೇಕಂದ್ರೂ ಒಂದು 2 ಹಾಡು ಕೇಳಿದ್ಮೇಲೆ ಅದು ಬೇಜಾರಾಗ್ಬಿಡ್ತದೆ, ಯಾಕಂದರೆ ಸ್ಕ್ರೀನ್ ನೋಡೋಕ್ಕಾಗೋದಿಲ್ಲ. ಆದರೆ ಇವತ್ತು ಲೈವ್ ಆಗಿ ನಾವು ಹಾಡುಗಾರರನ್ನು ನೋಡೋದು, ಅವರ ಒಂದು ಭಾವನೆಗಳನ್ನು ನಮ್ಮಲ್ಲೂ ಸಹ ನಾವು ತಲ್ಲೀನರಾಗೋದು ಬಹಳ ವಿಶೇಷ. ಹಾಗಾಗಿ ಯಾವಾಗ ನಾವು ಫೇಸ್ ಟು ಫೇಸ್ ನೋಡ್ತೀವಿ, ಅದು ಕನೆಕ್ಟ್ ಭಾಳ ಜಲ್ದಿ ಆಗ್ತೇವೆ. ಹಾಗಾಗಿ ಇವತ್ತು ಕಾರ್ಯಕ್ರಮ 1-2 ಹಾಡನ್ನು ಕೇಳಿದ್ವಿ, ಬಹಳ ಖುಷಿ ಅನ್ನಿಸ್ತು. ಯಾಕಂದರೆ ಯಾರೊಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಹಾಡು ಹಾಡ್ತಾ ಇದ್ದಾರೆ, ಒಬ್ಬರು ಈ ನಮ್ಮ ಮನ್ನಾಡೆ ಮತ್ತು ಮುಖೇಶ್ ಅವ್ರದ್ದು ಒಂದು ಅವ್ರ ಗರಡಿಯಲ್ಲಿ ಬೆಳೆದಂಥ ಅವರ ಶಿಷ್ಯರು ಪುಣೆದಿಂದ ಬಂದವರು ಬಹಳ ಅದ್ಭುತವಾಗಿ ಹಾಡನ್ನು ಹಾಡಿದರು. ಸೊ ಹಾಗಾಗಿ ಬೇರೆ ಬೇರೆ ಊರುಗಳಿಂದ ಇವ್ರನ್ನೆಲ್ಲರನ್ನೂ ಕೂಡಿಸ್ಕೊಂಡು ಕರ್ಕೊಂಡು ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಅದ್ಭುತವಾದ ಕಾರ್ಯವನ್ನು ಮಾಡುತ್ತಿರುವಂಥ ಈಶ್ವರಿ ಫೌಂಡೇಶನ್ನು ಹಾಗೂ ಅವರೆಲ್ಲ ಸದಸ್ಯರಿಗೆ, ಯಾಕಂದರೆ ಅವರು ಇವತ್ತಿಷ್ಟು ಬೆಳೀಲಿಕ್ಕೆ ಅವರ ಮನೆಯವರು, ಅವರ ಮಕ್ಕಳು ಎಲ್ಲರೂ ಕಾರಣರಾಗಿದ್ದಾರೆ. ಹಾಗಾಗಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವ್ರು ಯಾವಾಗಲೂ ಜೊತೆಯಾಗಿರ್ತಾರೆ. ಇದೇ ರೀತಿ ಇನ್ನೂ ಹೆಚ್ಚಿನ ಸ್ಥಾನದಲ್ಲಿ ತಾವೆಲ್ಲರೂ ಬರಲಿ, ಸಮಾಜ ಸೇವೆಯಲ್ಲಿ ತಾವು ಇನ್ನೂ ಮುಂದೆ ಯಶಸ್ಸನ್ನು ಸಾಧಿಸಲಿ ಅಂತೇಳಿ ಆಶಿಸಿ, ಇವತ್ತು ನಮ್ಮ ಕರೆದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿದ್ದೆ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜ್ಯೋತಿ ಪಾಟೀಲ್ ಮೇಡಮ್ ಅವರೇ, ಶ್ರೀ ಪ್ರದೀಪ್ ಶೆಟ್ಟರ್ ಅವರೇ, ಶ್ರೀ VSP ಪ್ರಸಾದ್ ಅವರೇ, ವಿಠಲ್ ಅವರೇ, ಶ್ರೀ ಸಂತೋಷ್ ವರ್ನೇಕರ್ ಅವರೇ ಮತ್ತು ಇಲ್ಲಿ ಬಂದಂಥ ಎಲ್ಲ ಸಂಗೀತ ಪ್ರಿಯರೇ, ಇವತ್ತು ಏನು 5ನೇ ವಾರ್ಷಿಕೋತ್ಸವ ಈಶ್ವರಿ ಫೌಂಡೇಶನ್ನಿಂದ ಭಾಳ ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮ ಸಂತೋಷ್ ವರ್ನೇಕರ್ ಟೀಮ್ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಏನಂತಂದರೆ ಕಲಾವಿದರಿಗೆ ಕಲೆಗೆ ಒಂದು ಏನು ಸ್ಟೇಜ್ ಕೊಟ್ಟು ಅವರಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಭಾಳ ಒಂದು ದೊಡ್ಡ ಬೆಳವಣಿಗೆ ಇದು. ಯಾಕಂದರೆ ಈಗ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಮನೆಯಲ್ಲೇ ಇದ್ದು ಆ ಒಂದು ಕ್ಯಾರೆಟ್ಗೆ ಒಂದು ಸಂಪ್ರದಾಯ ಬೆಳೀತು. ಹಾಡಲಿಕ್ಕೆ ಎಲ್ಲರೂ ಬೇರೆ ಬೇರೆ ಫೀಲ್ಡ್ಸಲ್ಲಿರೋರು ಬಂದು ಹಾಡೋದು ಮಾಡೋದು ಎಲ್ಲ ಜಾಸ್ತಿ ಆಯ್ತದು. ಮತ್ತು ಕಲಾವಿದರು ಏನು ಕಲೆ ಅಂತಂದಮೇಲೆ ಯಾವುದೇ ಕ್ಷೇತ್ರ ಇರಲಿ, ಪ್ರೊಫೆಷ್ನಲ್ ಸಿಂಗರ್ಸ್ ಅಷ್ಟೇ ಇಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದು ಅವರು ಏನು ಸಂಗೀತವನ್ನು ಹಾಡ್ತಾರೆ. ಅವ್ರಿಗೂ ಒಂದು ವಿಶೇಷವಾಗಿ ಅವರು ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ. ಭಾಳ ಒಂದು
ಸಮಾಜ ಸೇವೆನೂ ಮಾಡ್ತಾರೆ. ಸಂತೋಷ್ ವರ್ಣೇಕರ್ ಆ್ಯಂಡ್ ಟೀಮ್ ಇದೇ ಥರ ಅವರು ಹೆಚ್ಚಿನ ಒಂದು ಸೇವೆ ಮತ್ತು ಹುಬ್ಳಿ ಧಾರವಾಡ ಭಾಗದ ಎಲ್ಲ ಏನು ಸಿಟಿಸನ್ಸ್ಗೆ ಒಂದು ಒಳ್ಳೆಯ ರೀತಿಯ ಒಂದು ವ್ಯವಸ್ಥೆ ಮತ್ತು ಸೇವೆಯನ್ನು ಇದೇ ಥರ ಮುಂದುವರಿಸಲಿ ಅಂತ ಹೇಳುತ್ತಾ, ಏನು ಮೇಡಮ್ ಅವರು ಹೇಳ್ತಾ ಇದ್ರು, ಬಂಗಾರದ ಅಂಗಡಿ ಸಂತೋಷ್ ವರ್ಣೇಕರ್ ಅವ್ರ ಕಡೆ ಅವರು ಬಂಗಾರದ ಮನಸ್ಸು ಇದೆ, ಬಂಗಾರದ ವ್ಯಕ್ತಿಯು ಸಹ ಅವರು ಈ ಥರ ಒಂದು ಸೇವೆ ಮಾಡ್ಕೊತಾ ಹೋಗಲಿ. ಅವರಿಗೆ ನಾನು ಹೃತ್ಪೂರ್ವಕವಾದ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಹೇಳಿ, ಮತ್ತು ಎಲ್ಲರೂ ನೀವು ಇನ್ನೂ ಹೆಚ್ಚಿನ ಒಂದು ಸಂಗೀತ ಮನೋರಂಜನೆಯನ್ನು ಕೇಳಲಿಕ್ಕೆ ಕೂತಿದ್ದೀರಿ. ನಾವು ಅದೇ ರೀತಿ ಒಂದು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳ್ತಾ ನನ್ನ ಹೃತ್ಪೂರ್ವಕವಾದ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.